ಆರ್ಎಸ್ಎಸ್ಗೆ ಕಡಿವಾಣ ಹಾಕೋ ಸಂಬಂಧಿತವಾಗಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಆಗಿತ್ತು. ಇದಕ್ಕೆ ಬಿಲ್ ತರಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಆಗಿತ್ತು. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಆರ್ಎಸ್ಎಸ್ ಕಡಿವಾಣಕ್ಕೆ ಹೊಸ ರೂಲ್ಸ್ ಇಲ್ಲ, ಹೊಸ ಬಿಲ್ ಕೈಬಿಟ್ಟಿದೆ ಸರ್ಕಾರ. ಪ್ರಿಯಾಂಕ್ ಖರ್ಗೆ ಪತ್ರ ಬೆನ್ನಲ್ಲೇ ಬಿಲ್ಗೆ ಮುಂದಾಗಿತ್ತು ಸರ್ಕಾರ. ನಂತರದಲ್ಲಿ ಬಹಳ ಚರ್ಚೆಗೆ ಒಳಪಟ್ಟಂತಹ ಪ್ರಕರಣ ಇದಾಗಿತ್ತು. ಸದ್ಯಕ್ಕೆ ಹೊಸ ಬಿಲ್ ಬೇಡ, ಸರ್ಕಾರಿ ಆದೇಶವಷ್ಟೇ ಸಾಕು ಅನ್ನುವ ನಿರ್ಧಾರಕ್ಕೆ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಬಿಲ್ನಲ್ಲಿ ದಂಡ, ಜೈಲು ಶಿಕ್ಷೆ ಇರಬೇಕು ಅನ್ನುವಂತಹ ಕರಡನ್ನ ಕೂಡ ರೆಡಿ ಮಾಡಲಾಗಿತ್ತು. ಇದೇ ವಿಷಯವಾಗಿ ಕ್ಯಾಬಿನೆಟ್ನಲ್ಲಿ ಹಲವು ಸಚಿವರುಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆತುರದ ನಿರ್ಧಾರ ಬೇಡ ಅನ್ನುವಂತಹ ಸಲಹೆಯನ್ನು ಕೂಡ ಕೊಡಲಾಗಿತ್ತು. ಗೊಂದಲ ಇರುವ ಜಿಲ್ಲೆ ಮತ್ತು ಏರಿಯಾಗಳಲ್ಲಿ ಮಾತ್ರ ಕಠಿಣ ರೂಲ್ಸ್ ತಂದ್ರೆ ಸಾಕು, ಬಿಲ್ನ ಅವಶ್ಯಕತೆ ಇಲ್ಲ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಸರ್ಕಾರಿ ಆವರಣಗಳಲ್ಲಿ ಅಳೆದು ತೂಗಿ ಪರ್ಮಿಷನ್ಗೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಹಿಂದೆ ಕಡ್ಡಾಯವಾಗಿ ಅನುಮತಿಯನ್ನ ಪಡಿಬೇಕು. ಅನುಮತಿಯನ್ನ ಪಡೆಯದೆ ನೀವೇನಾದ್ರೂ ಆಚರಣೆಗಳನ್ನ ಮಾಡಿದ್ರೆ ಯಾವುದೇ ಖಾಸಗಿ ಕಾರ್ಯಕ್ರಮ ಅಂತ ಉಲ್ಲೇಖ ಮಾಡಲಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಇದು ಸರ್ಕಾರಕ್ಕೆ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಕಾರಣಕ್ಕೆ ಕೈಬಿಟ್ರ, ಏನ್ ಕತೆ? ದಿವ್ಯಾ, ಪ್ರಮುಖವಾಗಿ ಆ ಒಂದು ಬಿಲ್ಲನ್ನ ಚರ್ಚೆ ಮಾಡಿದ್ರು ಕಳೆದ ಕ್ಯಾಬಿನೆಟ್ನಲ್ಲಿ. ಕಳೆದ ವಾರವೇ ಕ್ಯಾಬಿನೆಟ್ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಕಿವಿ ಮಾತನ್ನ ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳಿದ್ರು. ಅಂತಿಮವಾಗಿ ಈಗ ಸರ್ಕಾರದ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ಆ ಹೊಸ ಬಿಲ್ಲನ್ನು ತರೋದು ಬೇಡ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಕೇವಲ RSSನ ಗುರಿಯಾಗಿಸಿಕೊಂಡು ಆ ಬಿಲ್ಲನ್ನು ತಂದದ್ದೇ ಆದರೆ, ಯಾಕೆಂದರೆ ಎಲ್ಲ ಖಾಸಗಿಯ ಸಂಘ ಸಂಸ್ಥೆಗಳು ಅಂತಲೂ ಕೂಡ ಅದರಲ್ಲಿ ಉಲ್ಲೇಖ ಆಗಿತ್ತು. ಹಾಗಾಗಿ ಅದರಲ್ಲಿ ಜೈಲು ಶಿಕ್ಷೆ ಮತ್ತು ದಂಡದ ವಿಚಾರವಾಗಿ ಕೂಡ ಪ್ರಸ್ತಾಪ ಮಾಡಿದರು. ಅಂದರೆ ಉಳಿದಂತೆ ಪರ್ಮಿಷನ್ ತೆಗೆದುಕೊಳ್ಳೋದು ಯಾರಿಂದ, ಯಾವ ಪ್ರಾಧಿಕಾರದಿಂದ ಅಂದ ಎಲ್ಲವೂ ಕೂಡ ಸ್ಪಷ್ಟವಾಗಿ ಆ ಒಂದು ಬಿಲ್ಲಲ್ಲಿತ್ತು. ನೀವು ಆದೇಶ ಮಾಡೋದು ಬೇರೆ, ಆದೇಶವನ್ನು ಪಾಲನೆ ಮಾಡದೇ ಇದ್ದರೆ ಏನಾಗುತ್ತೆ ಏನಾಗಲ್ಲ ಅದು ಬೇರೆ ಸರ್ಕಾರದ ಮಟ್ಟದಲ್ಲಿ. ಆದರೆ ಅದನ್ನು ಕಾಯ್ದೆಯಾಗಿ ಕಾನೂನಾಗಿ ತಂದಂಥ ಸಂದರ್ಭದಲ್ಲಿ ಆಗುವಂಥ ರಿಫ್ಲೆಕ್ಟ್ ಬೇರೆ. ಹಾಗಾಗಿ ಇದರ ಪರಿಸ್ಥಿತಿಯನ್ನು ಕೂಡ ಗಂಭೀರವಾಗಿ ಅವಲೋಕನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM ಕೂಡ. ಅವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೇ ಇದನ್ನ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ಎಲ್ಲ ಒಂದು ಕಡೆ ಈ ವಿಚಾರವಾಗಿ ಸುಮ್ಮನೆ ಯಾಕೆ ಐಪ್ ಮಾಡಬೇಕು, ಅವ್ರನ್ನ ಐಪ್ ಯಾಕೆ ಕ್ರಿಯೇಟ್ ಕೊಡಬೇಕು, ಅವ್ರಿಗೆ ಒಂದು ರೀತಿಯಲ್ಲಿ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು, ಈ ರೀತಿಯ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ. ಜೊತೆಗೆ ಎಲ್ಲ ಒಂದು ಕಡೆ ಕೇವಲ RSSನ ಗುರಿಯಾಗಿಸ್ಕೊಂಡು ನಾವು ಇದು ಬಿಲ್ಲನ್ನು ತಂದರೆ ಅದು ಬೇರೆ ಸಂಘ ಸಂಸ್ಥೆಗಳು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಆಗ ಸರ್ಕಾರವೇ ಒಂದು ರೀತಿಯಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕಿಕೊಳ್ಳುತ್ತೆ ಅನ್ನೋದು ಕೂಡ ಕೆಲ ಹಿರಿಯ ಸಚಿವರ ಆಕ್ಷೇಪ ಆಗಿತ್ತು. ಹಾಗಾಗಿ ಆ ಎಲ್ಲ ಆಕ್ಷೇಪಗಳನ್ನು ಕೂಡ ಒಂದು ರೀತಿಯಲ್ಲಿ ನೋಡೋದಾದ್ರೆ ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಹೊಸ ಬಿಲ್ಲನ್ನು ಏನು ತರಬೇಕು ಅಂತ ಒಂದು ರೀತಿಯಲ್ಲಿ ಡ್ರಾಫ್ಟ್ ಎಲ್ಲ ರೆಡಿ ಮಾಡಿತ್ತು. ಆ ಡ್ರಾಫ್ಟ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಹಾಗಾಗಿ ಅದನ್ನ ಈಗ ರಿಜೆಕ್ಟ್ ಮಾಡಿದೆ ಅಂತಲೂ ಕೂಡ ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂದಿರತಕ್ಕಂಥದ್ದು. ಈಗೇನು ಆದೇಶ ಮಾಡಿದ್ದಾರೆ ಆ ಆದೇಶವನ್ನ ಕೆಲವು ಕಡೆಗಳಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಕೆಲವು ಕಡೆ ಗೊಂದಲ ಇಲ್ಲದೆ ಇರೋಂಥ ಕಡೆಗಳಲ್ಲಿ ಆ ಆದೇಶವನ್ನು ಒಂದು ರೀತಿಯಲ್ಲಿ ಅನುಮತಿಯನ್ನು ರಿಸೀವ್ ಮಾಡಿಕೊಂಡು ಆ ಒಂದು ಅರ್ಜಿಗಳನ್ನು ಅದಕ್ಕೆ ಯಾವ ರೀತಿ ಅನುಮತಿಯನ್ನು ಕೊಡಬೇಕು ಆ ರೀತಿ ಕೊಡ್ತಾರೆ ಅನ್ನೋದೇ ಈ ಒಂದು ಉದ್ದೇಶ ಆಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವಾಗಿ ಬಿಲ್ಲನ್ನು ತಂದು ಕಾಯ್ದೆಯನ್ನು ತಂದು ಕಡಿವಾಣ ಹಾಕೋದಕ್ಕೆ ಏನು ಪ್ರಯತ್ನ ಆಗಿತ್ತು ಅದಕ್ಕೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಿದೆ. ಆ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದಿವ್ಯಾ.